ಸಿನಿಮಾ ತಂಡಕ್ಕೆ ಈ ಹಿಂದೆಯೇ ಎಚ್ಚರಿಕೆಯನ್ನ ದೈವ ಕೊಟ್ಟಿತ್ತು. ಸಿನಿಮಾ ಶೂಟಿಂಗ್ಗೆ ಕೆಲ ಸಂಕಷ್ಟ ಆಗತ್ತೆ, ಬಟ್ ನಾನು ನೋಡ್ಕೊಳ್ತೀನಿ ಅಂತ ಕೂಡ ದೈವ ಹೇಳಿತ್ತು. 36 ದಿನದಲ್ಲೇ ಕಾಂತಾರ ಸೆಟ್ನ 3 ಮಂದಿ ಸಾವನ್ನಪ್ಪಿದ್ದಾರೆ. ಮೇ 6ಕ್ಕೆ ಸಹ ಕಲಾವಿದ ಕಪಿಲ್ ಎಂಬಾತ ಸಾವನ್ನಪ್ಪಿದ್ರು. ಅದಾಗ್ತಾ ಇದ್ದಂತೆ ಕೆರೆಯಲ್ಲೂ ಈ ಕಪಿಲ್ ಅನ್ನೋರು ಕೆರೆಯಲ್ಲಿ ಈಜೋಕು ಹೋದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಅದೇ ಮೇ ತಿಂಗಳಲ್ಲಿ ಇನ್ನು 6 ದಿನ, ಒಂದು ವಾರ ಬಿಟ್ಟು ಕಾಮಿಡಿ ಕಿಲಾಡಿಗಳಲ್ಲಿ ಭಾಗವಹಿಸಿದಂತಹ ರಾಕೇಶ್ ಶೆಟ್ಟಿ ಸಾವನ್ನಪ್ತಾರೆ. ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇವತ್ತು ಮತ್ತೊಬ್ಬ ಕಾಂತಾರದ ಸಹ ಕಲಾವಿದ ವಿಜು ಅನ್ನುವಂಥವ್ರು ಕೂಡ ಸಾವನ್ನಪ್ಪಿದ್ದಾರೆ. ಶೂಟಿಂಗ್ ಮುಗಿಸಿ ಬಂದು ಮಲಗಿದ್ದಂತಹ ಸಂದರ್ಭದಲ್ಲಿ ಎದೆನೋವು ಕಾಣಿಸ್ಕೊಂಡು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಸಂಕಷ್ಟ ನಿವಾರಣೆಗೆ 150 ದಿನ ಗಡುವು ಕೊಟ್ಟಿತ್ತು ದೈವ. ಸಿನಿಮಾ ತಂಡಕ್ಕೆ ಈ ಹಿಂದೆಯೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಈ ನಜರ್ ಅಂತಾರಲ್ಲ, ದೃಷ್ಟಿ, ಅದು ಸಿನಿಮಾ ತಂಡದ ಮೇಲೆ ಇದೆ ಅಂತ ಹೇಳಿತ್ತು ದೈವ, ಹೇಳಿತ್ತು. ಬಟ್ ನಾನು ಕಾಪಾಡ್ಕೊಳ್ತೀನಿ ಅಂತಲೂ ಕೂಡ ಅಭಯವನ್ನ ಕೊಟ್ಟಿತ್ತು. ಭಯ ಪಡೋದು ಬೇಡ, ನಿಷ್ಠೆಯಿಂದ ಕಾಯಕವನ್ನ ಮಾಡ್ಕೊಂಡು ಹೋಗಿ, ನಾನು ಇದೀನಿ, ನೋಡ್ಕೊಳ್ತೀನಿ ಅಂತಲೂ ಹೇಳಿತ್ತು. ಅಷ್ಟಾದ್ಮೇಲೂ ಕೂಡ ಸಿನಿಮಾ ತಂಡದ ಎಡವಟ್ಟ, ಈಗ ನಾವು ನೇರವಾಗಿ ಸಿನಿಮಾ ತಂಡದ ಎಡವಟ್ಟ ಮತ್ತೊಂದ ಮಗದೊಂದ ಹೇಳಕ್ಕಾಗಲ್ಲ, ಆದರೆ ಏನಾಗ್ತಾ ಇದೆ ಅಂತ ಬೇಕಲ್ಲ. ಯಾಕೆ ಹೀಗಾಗ್ತಾ ಇದೆ? ಕಾಂತಾರ ಕರ್ನಾಟಕದ ಕರಾವಳಿ ಭಾಗವನ್ನ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದಂತಹ ಸಿನಿಮಾ ಅದು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಫಿಲ್ಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮಿ, ಕಾಂತಾರ ಸೀಕ್ವೆಲ್ 1 ಆರಂಭ ಆದಾಗಿನಿಂದಲೂ ಇಂತಹ ಒಂದಲ್ಲ ಒಂದು ಕಂಟಕಗಳು, ಸಾವುಗಳು ಎದುರಾಗ್ತಲೇ ಇದೆಯಲ್ಲ. ದೈವ ಹೇಳಿದ್ದಕ್ಕೂ ಇಲ್ಲ ಆಗ್ತಿರೋದಕ್ಕೂ ನಾವು ಗಮನಿಸಿ ನೋಡಿದ್ರೆ ಆತಂಕ ಆಗಲ್ವಾ ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ವಿದ್ಯಾ, ಅಂದ್ರೆ ಇದೇ 2025 ಮೇ 6ನೇ ತಾರೀಕು, ಅಂದ್ರೆ ಏಪ್ರಿಲ್ 6ನೇ ತಾರೀಕು ಮಂಗಳೂರಿನಲ್ಲಿ ಕಾಂತಾರ ಪ್ರೀಕ್ವೆಲ್ ಚಿತ್ರದ ನಿರ್ದೇಶಕ ಕಮ್ ನಟ ರಿಷಬ್ ಶೆಟ್ಟಿ ಅವರಿಗೆ ಪಂಜುರ್ಲಿ ದೈವ ಒಂದು ನುಡಿದಿರುತ್ತೆ. ನೀವು ತುಂಬಾ ಜಾಗರೂಕರಾಗಿರ್ಬೇಕಾಗುತ್ತೆ, ನೀವು ಸೇರಿದಂತೆ ನಿಮ್ಮ ಇಡೀ ಚಿತ್ರತಂಡ. ನೀವು ಸಿನಿಮಾ ಮಾಡೋದಕ್ಕೆ ಮಾಡ್ಬೋದು, ಒಳ್ಳೆ ಸಿನಿಮಾ ಮಾಡಿ ಅಂತಕ್ಕಂತ ಒಂದು ಅಪ್ಪಣೆ ಕೂಡ ನೀಡಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಶತ್ರುಗಳ ಕಾಟ ಜಾಸ್ತಿ ಇದೆ, ಒಂದು 5 ತಿಂಗಳ ಗಡುವು ಕೊಡ್ತೀನಿ, ಅಷ್ಟರಲ್ಲಿ ನನಗೆ ಒಳ್ಳೆ ಹರಕೆ ಹೊತ್ಕೋ, ನಿನ್ನ ಎಲ್ಲಾ ಕಷ್ಟಗಳನ್ನ ನಾನು ಪರಿಹರಿಸ್ತೀನಿ ಅಂತಕ್ಕಂತ ಮಾತನ್ನ ಅಲ್ಲಿ ದೈವ ನುಡಿದಿರುತ್ತೆ. ಆದ್ರೆ ಅವರು ಪಂಜುರ್ಲಿ ದೈವ ನೀಡಿದಂತಹ ಗಡುವು 150 ದಿನಗಳು. 5 ತಿಂಗಳಂತಂದ್ರೆ 150 ದಿನ ಆಗುತ್ತೆ. ಆದ್ರೆ ಗಡುವು ಕೂಡ ನೀಡಿದಂತಹ ದಿನಗಳ ಒಳಗಡೆನೆ ಇಷ್ಟು ಬ್ಯಾಕ್ ಟು ಬ್ಯಾಕ್ ಸಾವು ನೋವುಗಳು ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅನ್ಬೋದು. 36 ದಿನದಲ್ಲಿ ಪಂಜುರ್ಲಿ ದೈವ ನೋಡಿದಂತ ಕೇವಲ 36 ದಿನದಲ್ಲಿ 3 ಸಾವು ಆಗಿರ್ತಕ್ಕಂಥದ್ದು ಇಡೀ ಚಿತ್ರತಂಡವನ್ನ ನಿಬ್ಬೆರಗಾಗಿಸಿದೆ. ಇಡೀ ಕನ್ನಡ ಚಿತ್ರರಂಗ ಮತ್ತೆ ಏನ್ ಕಾಂತಾರ ಟೀಮ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಆಫ್ ಸೊಂಬಾಳೆ ಫಿಲ್ಮ್ಸ್ ಇರ್ಬೋದು, ರಿಷಬ್ ಶೆಟ್ಟಿ ಅವರು ತುಂಬಾ ಆತಂಕಕ್ಕೀಡಾಗಿದ್ದಾರೆ. ಇದೇನ್ ನೆಕ್ಸ್ಟ್ ಶೂಟಿಂಗ್ ಮಾಡ್ಬೇಕಾ ಬೇಡವಾ ಅಂತಕ್ಕಂತ ಆತಂಕದಲ್ಲಿದ್ದಾರೆ. ಸೊ ದೈವ ಶಕ್ತಿಯಿಂದಲೇ ಆ ಸಿನಿಮಾ ಬರೀ 16 ಕೋಟಿಯಲ್ಲಿ ಶುರು ಮಾಡಿದಂತ ಒಂದು ಸಿನಿಮಾ 450 ಕೋಟಿ ಮಾಡಿ ವಿಶ್ವಸಂಸ್ಥೆವರೆಗೂ ಅದನ್ನ ಕೊಂಡೊಯ್ಯುವಂತ ಕಾರ್ಯ ಮಾಡಿತ್ತು. ಅಂದ್ರೆ ದೈವ ಬಲ ಇಲ್ದೇನೆ ಅಷ್ಟೆಲ್ಲ ಆಗಕ್ ಸಾಧ್ಯ ಇಲ್ಲ ಅಂತಕ್ಕಂತ ಮಾತಿನಿಂದ ಎಲ್ಲರೂ ಅದನ್ನ ನಂಬಿದ್ರು ಕೂಡ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಪಂಜುರ್ಲಿ ದೈವ ಅಥವಾ ದೈವನರ್ತಕರು ಹೇಳುವಂತ ಮಾತುಗಳನ್ನ ತುಂಬಾ ಬಲವಾಗಿ ನಂಬ್ತಾರೆ. ಅದನ್ನ ತಲತಲಾಂತರಗಳಿಂದ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಅದನ್ನ ತೆರೆ ಮೇಲೆ ತಂದು ವಿಶ್ವದ ಮೂಲೆ ಮೂಲೆಗೆ ಹರಡಿಸುವಂತ ಒಂದು ಕಾರ್ಯವನ್ನು ಮಾಡೋದ್ರಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ರು. ಆ ಸಿನಿಮಾ ಯಾವಾಗ ಜಾಗತಿಕ ಮಟ್ಟದಲ್ಲಿ 450ಕ್ಕೂ ಅಧಿಕ ಕೋಟಿಯನ್ನ ಕಲೆಕ್ಷನ್ ಮಾಡ್ತೋ, ಅಂದ್ರೆ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಸಿನಿಮಾನ ದೊಡ್ಡ ಮಟ್ಟಕ್ಕೆ 100-150 ಕೋಟಿ ಬಿಗ್ ಬಜೆಟ್ ನಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಅದನ್ನ ರೀಚ್ ಮಾಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಸಿನಿಮಾನ ಶುರು ಮಾಡ್ತಾರೆ. ಆದ್ರೆ ಈ ಸಿನಿಮಾ ಶುರು ಮಾಡಿದ ನಂತರ ದಿನಗಳಲ್ಲಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಈ ತರದ ಒಂದು ಅವಘಡಗಳಾಗ್ತಾ ಇರ್ತಕ್ಕಂಥದ್ದು ಲಿಟ್ರಲಿ ಸಿನಿಮಾ ಟೀಮು ಶಾಕಿಂಗ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಈ ಸುದ್ದಿ ಅಪ್ಡೇಟ್ ಆದ್ಮೇಲೆ ನೀವೇನಾದ್ರೂ ಸಿನಿಮಾ ತಂಡವನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರ ಲಕ್ಷ್ಮೀನಾರಾಯಣ್? ಏನಾದ್ರು ಮಾತಾಡಿದ್ರ ಟೀಮ್ನವರು? ಯಾರು ಫೋನ್ಗಳನ್ನ ಲಿಫ್ಟ್ ಮಾಡ್ತಿಲ್ಲ. ಏನಕ್ಕೆ ಅವರಿಗೆ ಲಿಟ್ರಲಿ ಅವರು ಶಾಕ್ ಅಲ್ಲಿ ಇದಾರೆ. ಯಾರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತಂದೇ ಗೊತ್ತಾಗ್ತಿಲ್ಲ. ಯಾಕೆ ಪದೇ ಪದೇ ನಮ್ ಟೀಮಲ್ಲಿ ಈ ತರ ಸಾವುಗಳು ಮರುಕಳಿಸ್ತಾ ಇದ್ದೇವೆ ಅನ್ನೋದು ಅವರೇ ಪರಾಮರ್ಶಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದೇವ್ರು ಅದನ್ನ ಪರಾಮರ್ಶಿಸ್ಕೊಳ್ಳೋದಕ್ಕೂ ಟೈಮ್ ಕೊಡ್ತಿಲ್ಲ ಅಂತಂದೇ ಹೇಳ್ಬೋದು. ಯಾಕಂತಂದ್ರೆ ಇದೇ 2025 ಏಪ್ರಿಲ್ 6ನೇ ತಾರೀಕು ದೈವ ನುಡಿದಿರುತ್ತೆ. ಮೇ 6ನೇ ತಾರೀಕಿಗೆ ಕಪಿಲ್ ಅಂತಕ್ಕಂಥ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕಣ್ಮರೆ ಆಗ್ತಾರೆ ಎಕ್ಸಾಕ್ಟ್ 1 ತಿಂಗಳಿಗೆ. ಅದಾದ 6 ದಿನಕ್ಕೆ ಅಗೇನ್ ಮೇ 12ಗೆ ರಾಕೇಶ್ ಪೂಜಾರಿ ಸಾವನ್ನಪ್ತಾರೆ ಹೃದಯಾಘಾತದಿಂದ. ಈಗ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದು ಕೂಡ ಕಳೆದ ತಿಂಗಳು 12ನೇ ತಾರೀಕು. ಈ ತಿಂಗಳು 12ನೇ ತಾರೀಕು ಎಕ್ಸಾಕ್ಟ್ ಆಗಿ 1 ತಿಂಗಳಿಗೆ ಜೂನ್ 12ನೇ ತಾರೀಕಿಗೆ ವಿಜು ವಿಕೆ ಅಂತಕ್ಕಂಥ ಮತ್ತೊಬ್ಬ ಕೇರಳದ ಮಿಮಿಕ್ರಿ ಆರ್ಟಿಸ್ಟ್, ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದಂತ ಒಬ್ಬ ಕಲಾವಿದ, ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಶಾಕಿಂಗ್ ನ್ಯೂಸ್ ಅನ್ಬೋದು.
ಸೊ Okay, ಅವರು ಕೂಡ ಧನ್ಯವಾದ. ಇದನ್ನ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಪರಾಮರ್ಶಿಸ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದ್ ನೋಡ್ಬೇಕು ವಿದ್ಯಾ. ಓಕೆ ಧನ್ಯವಾದ ಡೀಟೇಲ್ಸ್ಗೆ. ನಿಜಕ್ಕೂ ಸಿನಿಮಾ ಟೀಮ್ಗೆ ಬ್ರೀತಿಂಗ್ ಸ್ಪೇಸ್ ಕೂಡ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಟೀಮ್ನಲ್ಲಿ ಅನ್ನುವಂಥದ್ದು ನಿಜಕ್ಕೂ ಅವ್ರಿಗೆ ಅದನ್ನು ಪರಾಮರ್ಶೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಸಾವುಗಳು, ಎಡವಟ್ಟುಗಳು, ಕಂಟಕಗಳು ಸಿನಿಮಾ ಟೀಮ್ಗೆ ಎದುರಾಗ್ತಲೇ ಇದೆ. ಆ್ಯಂಡ್ ನೋಡಿ, ಇದು ಕಾಕತಾಳೀಯವೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ, ದೈವ ನುಡಿದಿತ್ತು ಇದ್ರ ಬಗ್ಗೆ. ಒಂದು ದೃಷ್ಟಿ ಬೀಳ್ತಾ ಇದೆ ಸಿನಿಮಾ ಟೀಮ್ಗೆ, ದೃಷ್ಟಿ ಬೀಳ್ತಾ ಇದೆ. ಬಟ್ ಅದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ, ಒಂದು ಹರಕೆ ಕಟ್ಕೋ ಅಂತ ಕೂಡ ಹೇಳಿತ್ತು. ಇವೆಲ್ಲವನ್ನ ನಾವು ಚರ್ಚೆ ಕೂಡ ಮಾಡಿದ್ವಿ ಗ್ಯಾರಂಟಿ ನ್ಯೂಸ್ನಲ್ಲಿ, ಏನು ಎತ್ತ ಹೇಗೆ ಅಂತ. ಬಟ್ ನೋಡಿ, ಅದರ ಬೆನ್ನಲ್ಲೇ ಇದೀಗ ಇಂಥದ್ದೊಂದು ಮತ್ತೊಂದು ಸ್ಯಾಡ್ ನ್ಯೂಸ್ ಮತ್ತು ಹಾರ್ಟ್ ಬ್ರೇಕಿಂಗ್ ಸುದ್ದಿ ಇದು. 1 ತಿಂಗಳ ಅಂತರದಲ್ಲಿ 3 ಆ ಸಿನಿಮಾಗೆ ಸಂಬಂಧಪಟ್ಟಂಥವರು ಸಾಯ್ತಾರೆ ಅಂದರೆ ಎಲ್ಲರೂ ಕೂಡ ಯುವಕರೇ. ಯಾಕೆ ಹೀಗಾಗ್ತಾ ಇದೆ? ಹಕ್ಕಿ ಬಂದು ಕೂರೋಕ್ಕೂ ರೆಂಬೆ ಮುರಿಯೋಕ್ಕೂ ಒಂದಾಯ್ತು ಅಂತಾರಲ್ಲ, ಹಾಗೆ ಅನ್ಕೊಳ್ಳೋದು ಇದನ್ನ? ಅಥವಾ ಏನಾದರೂ ಎಚ್ಚರಿಕೆಯ ಗಂಟೆ ಕೊಡ್ತಾ ಇದ್ದಾರಾ? ಇನ್ನು ಮುಂದೆ ಇದಕ್ಕಿಂತ ದೊಡ್ಡದೇನು ಸಮಸ್ಯೆಗಳಾಗಬಾರ್ದು ಅಂದರೆ ಹೀಗೆ ಎಚ್ಚೆತ್ಕೊಳ್ಳಿ ಅಂತ ದೈವ ಏನಾದರೂ ಎಚ್ಚರಿಕೆಯ ನುಡಿಯನ್ನು ಕೊಡ್ತಾ ಇದೆಯಾ? ಇವೆಲ್ಲವನ್ನು ಬಹಳ 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 ಗಾಂಭೀರ್ಯವಾಗಿ ಮತ್ತು ಸೂಕ್ಷ್ಮತೆಯಿಂದ ನಾವು ಗಮನಿಸಬೇಕಾಗತ್ತೆ. ಒಂದು ಕಡೆ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ದೈವ ಬಂದು ವೃಷಭ್ ಅವರ ಕೈಯನ್ನು ಇಟ್ಕೊಂಡು ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ಅಭಯ ಕೊಟ್ಟಿತ್ತು. ಅದರ ಜೊತೆಗೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಬರೀ ಅಭಯ ಕೊಟ್ಟಿದ್ದಲ್ಲ, ಬಿ ಕೇರ್ಫುಲ್ ಅನ್ನುವಂತಹ ಎಚ್ಚರಿಕೆ ಕೊಟ್ಟಿತ್ತು. ಸಿನಿಮಾ ಆರಂಭ ಆಗಿದೆ, ಅದ್ದೂರಿಯಾಗಿ ನಡೀತಾ ಇದೆ, ಅದರ ನಡುವೆ ಇಂತಹ ಕಂಟಕಗಳು ಎದುರಾಗ್ತಾ ಇದೆ ಸಿನಿಮಾ ಟೀಮ್ಗೆ ಏನಾಗ್ತಾ ಇದೆ ತಮ್ಮಲ್ಲಿ ಅನ್ನುವಂತಹ ಯೋಚನೆ ಮಾಡೋಕ್ಕೆ ಒಂದು ಬ್ರೀತಿಂಗ್ ಸ್ಪೇಸ್ ಇಲ್ಲ. ಒಂದೊಂದು ವಾರದಲ್ಲಿ ಒಂದೊಂದು ಸಾವು, ಒಂದೊಂದು ವಾರದಲ್ಲಿ ಮೇಯಿಂದ ಜೂನ್ ಅಂತ ತಗೊಂಡ್ರೆ 3 ಸಾವನ್ನಪ್ಪಿದ್ದಾರೆ. ದೈವ ಒಂದು ಹರಕೆ ಕಟ್ಕೋ ಅನ್ನೋದರ ಜೊತೆಗೆ ಮತ್ತೊಂದು ಹೇಳಿತ್ತು, 136 ದಿನಗಳ ಕಾಲ ಬಿ ಕೇರ್ಫುಲ್ ಅಂತ. ಆಗಿರೋದು ಕೇವಲ 30 ದಿನ. 30 ದಿನದಲ್ಲೇ ಇಂತಹ ಅವಘಡ ಅಂದರೆ ಇನ್ನು ಉಳಿದಂತಹ 100 ದಿನಗಳ ಕಥೆಯನ್ನು ಲೆಕ್ಕ ಹಾಕಿ. ಬಹಳ ಎಚ್ಚರಿಕೆಯಿಂದ, ಬಹಳ ಜೋಪಾನವಾಗಿ, ಬಹಳ ಗಾಂಭೀರ್ಯದಿಂದ ಯೋಚನೆ ಮಾಡಬೇಕಾಗಿರುವಂತಹ ಆತಂಕದ ಸುದ್ದಿ ಇದು. ಕಾಂತಾರ ಇಡೀ ರಾಜ್ಯಕ್ಕೆ, ಕರಾವಳಿ ಭಾಗಕ್ಕೆ ಪ್ರೈಡ್ ತಂದುಕೊಟ್ಟಂತಹ ಒಂದು ಹೆಮ್ಮೆಯ ಸಿನಿಮಾ ಅದು. ಕರಾವಳಿಯ ಸಂಸ್ಕೃತಿಯನ್ನು ಇಡೀ ವರ್ಲ್ಡ್ ವೈಡ್ ಪಸರಿಸಿದಂತಹ ಸಿನಿಮಾ, ನೋ ಡೌಟ್. ಬಟ್ ಕಾಂತಾರ ಸೀಕ್ವೆಲ್ 1 ಆರಂಭ ಆಗಬೇಕಾದ್ರೆ ಬಿ ಕೇರ್ಫುಲ್, ಹಲವರ ದೃಷ್ಟಿ ನಿನ್ನ ಮೇಲಿದೆ, ಸಿನಿಮಾ ಟೀಮ್ ಮೇಲಿದೆ ಅಂತ ದೈವ ಹೇಳಿತ್ತು. ನಿನ್ನ ಕುಟುಂಬದ ಮೇಲೆ, ಕುಟುಂಬ ಅಂದರೆ ವೈಯಕ್ತಿಕ ಕುಟುಂಬ ಅಲ್ಲ, ಸಿನಿಮಾ ಕುಟುಂಬದ ಮೇಲೆ ಇದೆ ಅಂತ ಹೇಳಿತ್ತು ದೈವ. ಅದರಂತೆ ನೋಡಿ, ಆ ದೈವದ ಹೇಳಿಕೆಯಂತೆ ಒಂದೊಂದೇ ನಾವು ಗಮನಿಸ್ತಾ ಹೋದರೆ ಯಾವ ಪ್ರಮಾಣದಲ್ಲಿ ಸಾವುಗಳು ಆ ಕಾಂತಾರ ಸಿನಿಮಾ 1ನಲ್ಲಿ ಆಗ್ತಾ ಇದೆ. ರಾಕೇಶ್ ಪೂಜಾರಿ, ಇದೀಗ ವಿಜು, ಅದ್ರ ಹಿಂದೆ ಮತ್ತೊಬ್ರು, ಒಂದೇ ತಿಂಗಳ ಅಂತರದಲ್ಲಿ 3 ಸಾವನ್ನಪ್ಪಿದ್ದಾರೆ.